ನಿಮ್ಮ ಲೈಫಲ್ಲಿ ಅದೆಷ್ಟೇ ಹಾರ್ಡ್ ಟೈಮ್ ಇರಲಿ ಇವಾಗ ಆ್ಯಂಡ್ ಇನ್ನೇನು ಲೈಫಲ್ಲಿ ಎಲ್ಲ ಮುಗ್ದೇ ಹೋಯ್ತು ಅನ್ನೋ ಸ್ಥಿತಿಗೆ ಬಂದರೂ ಕೂಡ ನೀವು ಯಾವುದೇ ಒಂದು ಸಣ್ಣ ಡೌಟ್ ಕೂಡ ಇಲ್ದಲೆ ನಿಮ್ಮ ಎಬಿಲಿಟಿನ ನೀವು ಒಂದು ಸೆಕೆಂಡ್ ಕೂಡ ಥಿಂಕ್ ಮಾಡ್ದಲೆ ಡೌಟ್ ಪಡ್ದಲೆ ನಿಮ್ಮ ಎಬಿಲಿಟಿನ ನೀವು ನಂಬಿ ನಿಮ್ಮಿಂದ ಪ್ರತಿಯೊಂದನ್ನು ದಾಟಿ ಆಚೆ ಬರೋ ಕೆಪಾಸಿಟಿ ಇದೆ ಅನ್ನೋದನ್ನ ನೀವು ಸ್ಟ್ರಾಂಗ್ ಆಗಿ ನಂಬಲೇಬೇಕು. ನಿಮ್ಮನ್ನ ನೀವು ನಂಬಲಿಲ್ಲ ಅಂದ್ರೆ ಇನ್ಯಾರು ನಂಬ್ತಾರೆ? ನಿಮಗೆ ಧೈರ್ಯ ಬರೋದೇ ನಿಮ್ಮನ್ನ ನೀವು ನಂಬಿದಾಗ ಸಂಪೂರ್ಣವಾಗಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ನಿಮ್ಮ ಯಾವುದೇ ಒಂದು ಕಠಿಣ ಸಮಯದಲ್ಲಿ ನಿಮ್ಮನ್ನ ನೀವು ಹೇಗೆ ಡೌಟ್ ಪಡಬಾರ್ದು. ಓಕೆನಾ? ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಕೆಲವೊಂದ್ಸತಿ ನಂಬಿಕೆ ಇಡದಲೇ ಇರಬಹುದು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ. ಲೆಟ್ಸ್ ಸೇ ಇಡೀ ಜಗತ್ತೇ ನಿಮ್ಮನ್ನ ನಂಬ್ತಿಲ್ಲ ಅಂತಾನೆ ಕನ್ಸಿಡರ್ ಮಾಡಿ. ಆದ್ರೆ ನೀವೇನೋ ಮಾಡಬೇಕು ಅಂತ ನೀವು ರೆಡಿ ಆಗಿದ್ದೀರಾ ಅಂತ ಅಂದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಬರೀ ನಿಮ್ಮ ಒಂದು ಗೋಲ್ ಮೇಲೆ ಮಾತ್ರ ನಿಮ್ಮ ಒಂದು ಗಮನ ಇಟ್ಕೊಳ್ಳಿ. ಯಾರು ನಿಮ್ಮನ್ನ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವರ ಒಪಿನಿಯನ್ಗಳನ್ನ ನೀವು ಮಾತ್ರ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗ್ಬೇಡಿ. ಜಾಸ್ತಿ ತಪ್ಪುಗಳನ್ನ ಮಾಡಿ ತಿಳ್ಕೊಳ್ಳಿ, ತಿದ್ಕೊಳ್ಳಿ. ಲೈಫಲ್ಲಿ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಸಿಚುಯೇಷನ್ ಕೂಡ ನಮಗೆ ಪಾಠನೇ ಕಲಿಸ್ಕೊಡುತ್ತೆ ಅಲ್ವಾ? ತಪ್ಪುಗಳಿಂದ ಕಲೀರಿ, ಅವಾಗ್ಲೇ ತಾನೇ ಗೊತ್ತಾಗೋದು ಏನ್ ವರ್ಕ್ ಆಗುತ್ತೆ, ಏನ್ ವರ್ಕ್ ಆಗೋದಿಲ್ಲ ಅಂತ. ಎಲ್ರಿಗೂ ಫಸ್ಟ್ ಟೈಮ್ ಏನೋ ಒಂದು ಮಾಡಿದ ತಕ್ಷಣನೇ ವರ್ಕ್ ಆಗ್ಬಿಡುತ್ತಾ? ನೋ. ಈಗ ಸ್ಕೂಲ್ಗಳಲ್ಲೂ ಪ್ರತಿ ಸತಿ ಎಕ್ಸಾಮ್ಗಳು, ಟೆಸ್ಟ್ಗಳು ಇಟ್ಟಿರ್ತಾರೆ. ಸೊ ಅದರಲ್ಲಿ ನಮ್ಮ ಎಬಿಲಿಟಿ ನೋಡಿಕೊಂಡು ಫೈನಲ್ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗೋಕ್ಕಾಗುತ್ತೆ. ಸೊ ನಾನು ಟೆಸ್ಟು ಬರೆಯಲ್ಲ, ಏನೂ ಇಲ್ಲ, ಡೈರೆಕ್ಟ್ ಫೈನಲ್ ಎಕ್ಸಾಮ್ಗೆ ಹೋಗ್ತೀನಿ ಅಂದರೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಟೆಸ್ಟ್ಗಳಲ್ಲಿ ತಪ್ಪು ಮಾಡಬೇಕು, ತಿಳ್ಕೋಬೇಕು, ಮತ್ತೆ ಸರಿ ಮಾಡ್ಕೋಬೇಕು. ಕರೆಕ್ಟ್? ಸೊ ಜೀವನನೂ ಕೂಡ ಒಂದು ಎಕ್ಸಾಮ್ ಇದ್ದ ಹಾಗೆ. ಸೊ ಪ್ರತಿಯೊಂದು ಸತಿ ತಪ್ಪು ಮಾಡಿದಾಗ ಯಾವುದೇ ಕಾರಣಕ್ಕೂ ಡಿಪ್ರೆಸ್ ಆಗಬೇಡಿ. ಓಕೆನಾ? ಅಂದ್ರೆ ಬೇಕು ಅಂತ ತಪ್ಪು ಮಾಡಿ ಅಂತ ಹೇಳ್ತಿಲ್ಲ. ಕೆಲವೊಂದ್ಸತಿ ಏನೋ ಮಾಡಕ್ ಹೋಗ್ತಿರೋ ಒಂದು ಬಿಸ್ನೆಸ್, ಏನೋ ಒಂದು ತಪ್ಪು ಆಯ್ತಾ, ಗೊತ್ತಿಲ್ಲ ಏನೋ ಡಿಸಿಷನ್ ತಗೊಂಡ್ರಿ, ಎಲ್ಲೋ ಇನ್ವೆಸ್ಟ್ ಮಾಡಿದ್ರಿ, ಹೋಯ್ತು, ದಟ್ ಈಸ್ ಫೈನ್. ಓಕೆನಾ? ತಪ್ಪು ಮಾಡೋದ್ರಿಂದ ನೀವು ತಿಳ್ಕೊಂಡಿದ್ದೀರಾ ಅಂತ ಅರ್ಥ. ಗೊತ್ತಾಗ್ತಿದ್ಯಾ? ಸೊ ಮೋರ್ ಮಿಸ್ಟೇಕ್ಸ್ನ ನೀವು ಮಾಡಿ. ಓಕೆನಾ? ಬಟ್ ಅದರಿಂದ ಕಲಿಯೋದನ್ನ ಮಾತ್ರ ಮರಿಬೇಡಿ. ಗೊತ್ತಾಗ್ತಿದ್ಯಾ? ಅಂಡ್ ಈ ತರ ಸಿಚುಯೇಷನ್ ಏನಿರುತ್ತೆ, ನಿಮ್ಮನ್ನ ಯಾರು ನಂಬ್ತಿರೋದಿಲ್ಲ, ನಿಮಗೆ ಬೈತಿರ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ನೀವು ಖುಷಿ ಪಡಬೇಕು. ಯಾಕಂದ್ರೆ ಪ್ರತಿಯೊಬ್ಬರ ಮುಖವಾಡ ಕಳಿಸ್ತಿರುತ್ತೆ. ಅವಾಗ ನಿಮಗೆ ಪ್ರತಿಯೊಬ್ಬರ ಬುದ್ಧಿ ಕೂಡ ಅರ್ಥ ಆಗ್ತಿರುತ್ತೆ. ಗೊತ್ತಾಗ್ತಿದ್ಯಾ? ನೀವು ಯಾರನ್ನೋ ನನ್ನೋರು, ನನಗೆ ಅಂತ ಇದ್ದಾರೆ, ನನಗೆ ಅಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅನ್ಕೊಂಡಿರ್ತೀರಲ್ಲ, ಅವರೇ ನಿಮ್ಮ ವಿರುದ್ಧ ತಿರುಗಿರ್ತಾರೆ. ಸೊ ನಿಮ್ಮ ಲೈಫಲ್ಲಿ ಕೆಟ್ಟ ಜನಗಳನ್ನ ತೆಗ್ದಾಕೋಕೆ ಇದೇ ಒಂದು ಒಳ್ಳೆ ಸಮಯ. ಸೊ ದಯವಿಟ್ಟು ಸಮಯಕ್ಕೆ ಬೈಬೇಡಿ, ನೀವು ಖುಷಿ ಪಡಿ. ಸೊ ನೀವು ಯಾವುದೇ ಒಂದು ದೊಡ್ಡ ಡ್ರೀಮ್ ಇರಲಿ, ಒಂದು ದೊಡ್ಡ ಸಕ್ಸಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಗೊತ್ತಿರಬೇಕು, ಇಂಥ ಸಣ್ಣ ಪುಟ್ಟ ನೋವುಗಳನ್ನ ನಾನು ಅನುಭವಿಸ್ಲೇಬೇಕು ಅಂತ ಅಲ್ವಾ? ಈಸಿಯಾಗಿ ಏನ್ ಸಿಕ್ಬಿಡುತ್ತೆ ಹೇಳಿ? ನೀವು 1ನೇ ಕ್ಲಾಸಿಂದ ಓದಿದ್ರೆ ನೆಕ್ಸ್ಟ್ ಇಂಜಿನಿಯರಿಂಗು, ಡಾಕ್ಟರು ಮಾಡೋದಕ್ಕಾಗೋದು? ಅಷ್ಟು ದೊಡ್ಡ ಡಾಕ್ಟರ್ ಇಂಜಿನಿಯರಿಂಗ್ ನೀವು ಓದಬೇಕು 4 ವರ್ಷ ಅಂದ್ರೆ LKG ಇಂದ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ. ಸೊ ನೀವು PUC ವರ್ಗೂ ಓದ್ಲೇಬೇಕು. ಎಷ್ಟು ನೀವು ಪಾಸ್ ಆಗಿರ್ತೀರಾ, ಫೇಲ್ ಆಗಿರ್ತೀರಾ, ಮೆಂಟಲ್ ಸ್ಟ್ರೆಸ್ ಅನುಭವಿಸಿರ್ತೀರಾ, ಯಾರೋ ಪೇರೆಂಟ್ಸ್ ನ ಕಳ್ಕೊಂಡಿರ್ತೀರಾ ಅಲ್ವಾ? ಸೊ ಅದೊಂದು ದೊಡ್ಡ ಸಕ್ಸಸ್. ಅದಕ್ಕೇನೆ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಲೈಫಲ್ಲಿ ಇನ್ನೇನೋ ಒಂದು ನೀವು ಮಾಡ್ಬೇಕು ದೊಡ್ಡದಾಗಿ ಅಂತ ಅಂದ್ರೆ ಬರೋ ಕಷ್ಟಗಳನ್ನ ನೀವು ಎದುರಿಸ್ಲೇಬೇಕಾಗುತ್ತೆ, ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಕರೆಕ್ಟ್ ತಾನೆ? ಒಂದು ದೊಡ್ಡ ಪರ್ವತನ ನಾನು ಹತ್ಲೇಬೇಕು, ಅದ್ ಬೇಕು ಅನ್ನೋರು ಚಿಕ್ಕ ಪುಟ್ಟ ನದಿಗಳನ್ನ ಅವ್ರು ದಾಟ್ಲೇಬೇಕು, ಈಜ್ಲೇಬೇಕು, ಅಥವಾ ಯಾವ್ದಾದ್ರು ವೇ ಹುಡುಕ್ಬೇಕು, ದೋಣಿ, ಹಡಗು, ಈ ತರ. ಕರೆಕ್ಟ್ ತಾನೆ? ಅದ್ ಹೇಗೆ? ಇದ್ಯಾವುದು ದಾಟ್ದಲೆ ಓಕೆ ಪರ್ವತ ಇಲ್ಲಿ ನಿಂತಿರುತ್ತೆ, ಹೋಗ್ಬಿಟ್ಟು ಹತ್ಬಿಡ್ತೀನಿ ಅನ್ನೋದಕ್ಕಾಗತ್ತಾ? ಇಲ್ಲ ತಾನೆ? ಸೊ ಲೈಫಲ್ಲೂ ಹಾಗೆ ಪ್ರತಿ ಸಿಚುಯೇಷನ್ ಅಲ್ಲಿ, ಪ್ರತಿ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಒಂದು ಸರಿ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ನಿಮ್ಮ ಎಫರ್ಟ್ ತುಂಬಾ ಇರಬೇಕು. ಪ್ರತಿಯೊಂದು ಕಷ್ಟನ ನೀವು ಅಕ್ಸೆಪ್ಟ್ ಮಾಡ್ಬೇಕು, ಅದರಿಂದ ಕಲ್ತ್ಕೋಬೇಕು. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಒಂದು ಸಕ್ಸಸ್ ಅಥವಾ ಒಂದು ಪರ್ವತನ ನೀವು ರೀಚ್ ಆಗ್ಬೇಕು ಅಂದ್ರೆ ಈ ಸಣ್ಣ ಪುಟ್ಟ ಕಷ್ಟನ ಎದುರಿಸಿ ಹೋದ್ರೆ ತಾನೆ, ಈ ಹರ್ಡಲ್ಸ್ ನ ಎದುರಿಸಿದ್ರೆ ಮಾತ್ರ ನಿಮ್ಗೊಂದು ಖುಷಿ ಆಗೋತ್ತಾನೆ. ಹೌದಾ ಇಲ್ವಾ? ಓಕೆ, ನಾನು ಇದ್ರೆಲ್ಲ ದಾಟಿ ಬಂದಿದ್ದೀನಿ, ಇಲ್ಲಿ ರೀಚ್ ಆದೆ ಅಂತ. ಡೈರೆಕ್ಟ್ ಪರ್ವತ ಇತ್ತು, ಏನೋ ಹತ್ಬಿಟ್ರೆ ಅಥವಾ ಏನೋ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಮೇಲ್ ಬಿಟ್ಬಿಟ್ರು ಅಂದ್ರೆ ಏನ್ ಖುಷಿ ಆಗುತ್ತೆ? ಕಷ್ಟಪಟ್ಟನೆ ಮುಂದೆ ಒಂದು ಸುಖಕ್ಕೆ ಒಂದು ಖುಷಿ ಮತ್ತೆ ಬೆಲೆ ಬರೋದು. ಕರೆಕ್ಟ್ ತಾನೆ? ಸೊ ಅದಕ್ಕೋಸ್ಕರ ನಿಮ್ಮ ಮೇಲಿನ ನಂಬಿಕೆ ಯಾವತ್ತೂ ಕಳ್ಕೋಬೇಡಿ. ಯಾವುದೇ ಸಿಚುಯೇಷನ್ ಬರಲಿ, ನೀವು ನಂಬಿಕೆ ಇಟ್ರೆ ಮಾತ್ರ ಆ ನದಿ ದಾಟಕ್ಕಾಗೋದು, ಆ ಪರ್ವತನ ಹತ್ತೋಕ್ಕಾಗೋದು. ಕರೆಕ್ಟ್? ಸೊ ಲೈಫಲ್ಲಿ ಯಾವಾಗಲೇ ಆಗಲಿ, ಯಾವುದು ವರ್ಕ್ ಆಗ್ತಿಲ್ಲ, ನನಗೆ ಏನು ರಿಸಲ್ಟ್ಸೇ ಬರ್ತಿಲ್ಲ, ಬರೀ ರಿಜೆಕ್ಷನ್ ಆಗ್ತಾ ಇದೆ ಪ್ರತಿಯೊಂದು ಕೆಲಸದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಿಂದ ಅಂದಾಗ ನೀವು ಮುಂದೆ ಏನೋ ಒಂದು ದೊಡ್ಡ ಅವಕಾಶ ಬರ್ತಿದೆ, ಏನೋ ಒಂದು ದೊಡ್ಡದಾಗಿ ಒಳ್ಳೇದಾಗೋದು ನಿಮಗೆ ಕಾದಿದೆ ಅನ್ನೋದನ್ನ ನೀವು ದೃಢವಾಗಿ ನಂಬಬೇಕು.
ಐ ಮೀನ್ ಕೀಪ್ ಗೋಯಿಂಗ್ ಇನ್ ಲೈಫ್. ಅಲ್ಲೇ ನಿಲ್ಬೇಡಿ ಯಾವತ್ತೂ. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಕೇಳಿದಿರಲ್ವಾ ಇದನ್ನ? ಹೌದು ತಾನೆ? ಪ್ರತಿಯೊಂದು ಫೇಲ್ಯೂರ್ ಆದಾಗ ಅದು ನಿಮ್ಮ ಜೀವನದ ಕೊನೆ ಅಲ್ವೇ ಅಲ್ಲ ಯಾವತ್ತೂ. ಮೇ ಬಿ ಯಾರೋ ಬಿಟ್ಟೋದ್ರು ಹುಡುಗ ಅಥವಾ ಹುಡುಗಿ, ಎಕ್ಸಾಮಲ್ಲಿ ಫೇಲ್ ಆದ್ರಿ, ಜಾಬ್ ಇಂಟರ್ವ್ಯೂ ಫೇಲ್ ಆದ್ರಿ, ಅದು ಯಾವುದು ಕೊನೆ ಅಲ್ಲ ಜೀವನದಲ್ಲಿ. ಜೀವನ ಏನಕ್ಕೆ ಅಷ್ಟೊಂದು ಕೊಟ್ಟಿದ್ದಾನೆ ದೇವರು? ಯಾಕೆ ಹೇಳಿ? ನಾವು ಸಾಯೋವರೆಗೂ ಜೀವನಕ್ಕೆ ಕೊನೆ ಇಲ್ಲ, ಪ್ರಯತ್ನ ಪಡಿ ಅಂತ. ಸೊ ಆ ಫೇಲ್ಯೂರ್ ಆದಾಗ ಅದು ನಿಮ್ಮ ಕೊನೆ ಅಲ್ಲ, ಅದು ನಿಮ್ಮ ಜೀವನದ ಹೊಸ ಪ್ರಾರಂಭ ಅಂತ ನಂಬಿ. ಅಂಡ್ ಒಂದು ದೊಡ್ಡ ಡಿಫ್ರೆನ್ಸ್ ಇದೆ ಕನ್ಸು ಕಾಣೋರ್ಗೆ ಮತ್ತೆ ಸಾಧನೆ ಮಾಡೋರ್ಗೆ. ಗೊತ್ತಾ ನಿಮ್ಗೆ ಯಾವುದು ಅಂತ? ನಿಮ್ಮ ಒಂದು ಫೇಲ್ಯೂರ್ನ, ರಿಜೆಕ್ಷನ್ಸ್ನ, ಮಿಸ್ಟೇಕ್ಸ್ನ ನೀವು ಯಾವ ರೀತಿ ತಗೋತೀರಾ ನಿಮ್ಮ ಲೈಫಲ್ಲಿ ಅನ್ನೋದ್ರ ಮೇಲೆ ನೀವು ಡ್ರೀಮರ ಅಥವಾ ಅಚೀವರ ಅನ್ನೋದನ್ನ ಕರೆಕ್ಟಾಗಿ ಅನಲೈಸ್ ಮಾಡ್ಬೋದು. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ಒಬ್ಬ ಡ್ರೀಮರ್ ಆದವರು ಯಾವುದ್ರಿಂದನೂ ಏನೂ ಕಲಿಯೋದಿಲ್ಲ. ಬಟ್ ಅದೇ ಒಂದು ಅಚೀವರ್ ಪ್ರತಿಯೊಂದ್ರಿಂದನೂ ಏನು ಕಲಿಬೋದು, ಯಾವ ಅವಮಾನ ಆಗಿದೆ ಅದರಿಂದ ಏನು ಕಲಿಬೋದು, ಯಾರು ಬಿಟ್ಟೋದ್ರು ಅದರಿಂದ ಏನು ಕಲಿಬೋದು, ಇವತ್ತು ಫೇಲ್ ಆಯ್ತು ಯಾಕೆ ಫೇಲ್ ಆಯ್ತು, ಕಲಿಯೋದಕ್ಕೆ ಅವ್ರು ರೆಡಿ ಇರ್ತಾರೆ ಮತ್ತೆ ಕಲಿತಾರೆ, ಅದರಿಂದನೇ ಅವ್ರು ಅಚೀವ್ ಮಾಡ್ತಾರೆ. ಬಟ್ ಡ್ರೀಮರ್ಸ್ ಜಸ್ಟ್ ಡ್ರೀಮ್ ಕಾಣೋದೊಂದಷ್ಟೇ. ಕನ್ಸು ಕಾಣ್ತೀರಾ, ಏನೋ ಒಂದು ಆಯ್ತು, ಯಾರೋ ಒಂದು ಬೈದ್ರು, ಅವಮಾನ ಮಾಡಿದ್ರು ಅಂದ್ರೆ ಅಯ್ಯೋ ಬಿಡು ಹೋಗ್ಲಿ ಅತ್ಲಾಗ ಅದಾಗಲ್ಲ ಅನ್ಸುತ್ತೆ, ಇದೆಲ್ಲ ಯಾರು ಮಾಡ್ತಾರೆ ಅಂತ ಅಲ್ಲೇ ಬಿಡ್ತೀರ. ಸೊ ನೀವು ನಿಮ್ಮ ಲೈಫಲ್ಲಿ ಅದೇ ಲೈಫಲ್ಲಿ ಸಿಚುವೇಶನ್ ಇರ್ತೀರ, ನೀವು ಮುಂದೆ ಹೋಗಲ್ಲ. ಇನ್ನೊಂದು, ಕೆಲವೊಂದ್ಸತಿ ಲೈಫಲ್ಲಿ ಮೆಂಟರ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಹೇಳಿ? ಮೆಂಟರ್ ಇಂದನೇ ನಮ್ಮ ಎಷ್ಟೊಂದು ಸತಿ ನಮ್ಮ ಲೈಫಲ್ಲಿ ಕೆಲವೊಂದು ಒಳ್ಳೆ ಬದಲಾವಣೆಗಳು ಬಂದಿರುತ್ತೆ, ನಾವು ಎಷ್ಟೊಂದು ಇಂಪ್ರೂವ್ ಆಗಿರ್ತೀವಿ. ಒಂದೊಳ್ಳೆ ಎಕ್ಸಾಂಪಲ್ ಹೇಳ ನಿಮಗೆ. ಅಂದ್ರೆ ಮೆಂಟರ್ ಇರಲೇಬೇಕು ಅಂತ ನಾನು ಹೇಳ್ತಿಲ್ಲ. ಇನ್ ಕೇಸ್ ಯಾರಾದ್ರೂ ಮೆಂಟರ್ ಸಿಕ್ಕಿದ್ರೆ, ಸೊ ಅವರಿಂದ ನೀವು ಯೂಸ್ ತಗೋಬೇಕು, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಕಲಿಬೇಕು ಅವರಿಂದ. ಎಕ್ಸಾಂಪಲ್, ಈಗ ಒಂದು ಆಫೀಸಲ್ಲೇ ನೋಡಿ, ಒಳ್ಳೆ ಮ್ಯಾನೇಜರ್ ಕೈ ಕೆಳಗೆ ನಾವು ವರ್ಕ್ ಮಾಡಿದ್ರೆ ಸೊ ಏನಾಗುತ್ತೆ ಹೇಳಿ, ಅವರು ನಮ್ಮನ್ನ ಲೀಡರ್ಶಿಪ್ ಕ್ವಾಲಿಟೀಸ್ನ ನಮ್ಮಲ್ಲಿರೋದನ್ನ ಎವಾಲ್ವ್ ಮಾಡ್ತಾರೆ, ರೈಟ್? ಅದನ್ನ ಹೊರಗಡೆ ತರ್ತಾರೆ, ರೈಟ್? ನಮಗೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾರೆ, ಜಾಬ್ಸ್ನ ಅಸೈನ್ ಮಾಡ್ತಾರೆ, ವರ್ಕ್ನ ಅಸೈನ್ ಮಾಡ್ತಾರೆ, ಟಾಸ್ಕ್ನ ಅಸೈನ್ ಮಾಡ್ತಾರೆ, ಕರೆಕ್ಟ್ ತಾನೆ? ಸೊ ಯಾವುದೋ ಒಂದು ಕೆಲಸ ಬಂದ್ರೂ ಸ್ಲೋ ಆಗಿ ನಮ್ಮ ನೇಮ್ನ ಸಜೆಸ್ಟ್ ಮಾಡ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನೇ ಅನ್ಕೊಳ್ಳಿ, ಶ್ರೇಯಾ ನನ್ನ ಮ್ಯಾನೇಜರ್ ಇದ್ದಾರೆ ಅನ್ಕೊಳ್ಳಿ, ಅವ್ರಿಗೇನೋ ಕೆಲಸ ಬಂತು ಅಂದ್ರೆ ಅವರು ಡೈರೆಕ್ಟ್ ಆಗಿ ಆ ಕೆಲಸನ ತಗೊಂಡು ಶ್ರೇಯಾ ಇದನ್ನ ಮಾಡು ಅಂತ ಕೊಡೋದಿಲ್ಲ, ರೈಟ್? ಆ ಕಲೀಗಿಗೆ ಅಥವಾ ಇನ್ಯಾರೋ ಲೀಡ್ಗೆ ಓಕೆ ಶ್ರೇಯಂಗೆ ಹೇಳಿ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ಸೊ ಇಲ್ಲಿಂದ ಏನಾಯ್ತು, ನನ್ನ ಮತ್ತೆ ಇನ್ನೊಂದು ಮ್ಯಾನೇಜರ್ ಅಥವಾ ಇನ್ನೊಂದು ಲೀಡ್ನ ಕಾಂಟ್ಯಾಕ್ಟ್ ಬೆಳೀತು. ಸೊ ಅವರಿಗೆ ನನ್ನ ಒಂದು ಎಬಿಲಿಟಿ ಗೊತ್ತಾಗುತ್ತೆ, ಟ್ಯಾಲೆಂಟ್ ಗೊತ್ತಾಗುತ್ತೆ, ಕರೆಕ್ಟಾ? ಕರೆಕ್ಟ್ ತಾನೆ? ನೆಕ್ಸ್ಟ್ ಏನಾದ್ರು ಒಂದು ಮೆಸೇಜ್ ಹಾಕಿದ್ರು ಅಂದ್ರೆ ಇವ್ರನ್ನ ಟ್ಯಾಗ್ ಮಾಡಿದ್ರೆ ಶ್ರೇಯನ್ನ ಟ್ಯಾಗ್ ಮಾಡಿ, ಶಿ ವಿಲ್ ಟೇಕ್ ಕೇರ್ ಆಫ್ ದಟ್ ಅಂತಾರೆ, ರೈಟ್? ಆಮೇಲಿಂದ ಏನೇ ಒಂದು ವರ್ಕ್ ಮಾಡಿ ಅದರಿಂದ ಏನಾದ್ರು ಅಪ್ರಿಸಿಯೇಷನ್ ಬಂದ್ರೆ ಇದು ನನ್ನ ಕಲೀಗ್ ಶ್ರೇಯ ಮಾಡಿದ್ದು ಅಂತ ಹೇಳ್ತಾರೆ. ಐ ಮೀನ್ ಯಾವುದೊಂದೇ ಒಳ್ಳೆ ಮ್ಯಾನೇಜರು ನಮ್ಮನ್ನು ಬೆಳೆಸೋದಕ್ಕೆ ನೋಡ್ತಾರೆ, ಕರೆಕ್ಟ್? ಮೆಂಟರ್ ಆಗಿ, ಒಳ್ಳೆ ಮೆಂಟರ್ ಆಗಿದ್ರೆ ಅವರು, ಕರೆಕ್ಟಾ? ಕರೆಕ್ಟ್ ತಾನೆ? ಗೊತ್ತಾಗ್ತಿದೆ ಯಾವ ರೀತಿ ಅಂತ. ಅದೇ ಒಬ್ರು ಟಾಕ್ಸಿಕ್ ಮ್ಯಾನೇಜರ್ ಆಗಿದ್ರು ಅಂತ ಅಂದ್ರೆ ಏನಾದ್ರೂ ಕೆಲಸ ಬಂದ್ರೆ ಅವ್ರು ತಗೋತಾರೆ, ಅವರೇ ಮಾಡಿರೋ ತರ ಏನು ಜನಗಳ ಮುಂದೆ ತೋರಿಸ್ಕೋತಾರೆ, ಕರೆಕ್ಟಾ? ಅಂಡ್ ಆಮೇಲೆ ಅದನ್ನ ನಮಗ್ ಕೊಡ್ತಾರೆ, ನಾವು ಮಾಡ್ಬೇಕು. ಅಂಡ್ ವೀಕೆಂಡ್ ಅದು ಇದು ಯಾವ್ದು ನೋಡ್ದಲ್ಲಿ ತುಂಬಾ ಕೆಲಸಗಳನ್ನ ಕೊಡ್ತಾರೆ, ಅವ್ರದ್ದು ಮಾಡ್ಬೇಕು, ನಾವು ಮಾಡ್ಬೇಕು, ನಮ್ದು ಮಾಡ್ಬೇಕಾಗಿರುತ್ತೆ ಕೆಲಸನ, ಕರೆಕ್ಟ್ ತಾನೆ? ಗೊತ್ತಾಗ್ತಿದ್ಯಾ ಟಾಕ್ಸಿಕ್ ಯಾವ ತರ ಇರುತ್ತೆ ಅಂತ? ಅಂಡ್ ನಾವೇನೇ ವರ್ಕ್ ಮಾಡಿದ್ರು ತಗೊಂಡೋಗ್ಬಿಟ್ಟು ಓಕೆ ನಾನ್ ಮಾಡ್ದೆ ಇದನ್ನ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಹೇಳ್ತಾರೆ, ನನ್ನ ಹೆಸರು ಹೇಳೋದಿಲ್ಲ ಅವರು, ಕರೆಕ್ಟ್? ಸೊ ಇದರಿಂದ ಏನಾಗ್ತೀವಿ, ನಾವು ಇನ್ನ ಅದೇ ಲೆವೆಲಲ್ಲಿ ಉಳ್ಕೊಬಿಡ್ತೀವಿ. ಅದೇ ಮ್ಯಾನೇಜರ್ ಮುಂದೆ ಹೋಗ್ತಿರ್ತಾರೆ, ಅದೇ ಒಳ್ಳೆ ಮ್ಯಾನೇಜರ್ ನಮ್ಮನ್ನ ಒಂದು ಲೀಡ್ ಲೆವೆಲಿಗೆ ತಗೊಂಡೋಗ್ಬಿಡ್ತಾರೆ. ಗೊತ್ತಾಗ್ತಿದ್ಯಾ? ನ್ಯೂ ಜಾಯಿನರ್ ಇಂದ ಲೀಡ್ ಲೆವೆಲಿಗೆ ತಗೊಂಡೋಗ್ಬಿಡ್ತಾರೆ. ಆ ರೀತಿ ನಮ್ಮನ್ನ ಅವರು ಟ್ರೈನ್ ಮಾಡ್ತಾರೆ, ಮೆಂಟರ್ ಮಾಡ್ತಾರೆ. ಸೊ ಲೈಫಲ್ಲಿ ಕೂಡ ಒಳ್ಳೆ ಮೆಂಟರ್ ಅಗತ್ಯ ತುಂಬಾ ಇದೆ. ಬಟ್ ಅದನ್ನ ಚೂಸ್ ಮಾಡೋದು ಕೆಪಾಸಿಟಿ ಅಂಡ್ ಬುದ್ಧಿವಂತಿಕೆ ನಮ್ಮಲ್ಲಿ ಇರಬೇಕು. ಸೊ ಮೆಂಟರ್ ಇರಲೇಬೇಕು ಅಂತ ಇಲ್ಲ, ಇನ್ ಕೇಸ್ ಇದ್ರೆ ಕರೆಕ್ಟಾಗಿ ಅನಲೈಸ್ ಮಾಡಿ ಅವರು ನಿಮ್ಮಿಂದ ಬೆಳೀತಿದ್ದಾರಾ ಅಥವಾ ನೀವು ಅವರಿಂದ ಬೆಳೀತಿದ್ದೀರಾ ಅನ್ನೋದು ಅರ್ಥ ಆಗ್ತಿದ್ಯಾ? ಇನ್ನೊಂದು, ಯಾವಾಗಲೂ ನಮ್ಮ ಸರೌಂಡಿಂಗ್ ಕೂಡ ಮ್ಯಾಟ್ರ್ ಆಗುತ್ತೆ, ಸಂಘ ಸಹವಾಸ ದೋಷ ಅಂತಾರಲ್ಲ. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತ ಒಳ್ಳೆಯವ್ರನ್ನ ಮಾತ್ರ ನೀವು ಇಟ್ಕೊಳ್ಳಿ, ರೈಟ್? ನಿಮಗೆ ಕೇಡ್ ಬಯಸೋರು, ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡೋರು, ಅದೆಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಲಿ, ಕ್ಲೋಸ್ ಫ್ಯಾಮಿಲಿ ರಿಲೇಟಿವ್ ಆಗಿರಲಿ, ಅವ್ರನ್ನ ದಯವಿಟ್ಟು ದೂರ ಇಟ್ಬಿಡಿ. ನಿಮ್ಮ ಥರನೇ ಡ್ರೀಮ್ ಇರೋರನ್ನ ಫ್ರೆಂಡ್ ಮಾಡ್ಕೊಳ್ಳಿ, ರೈಟ್? ಈಗ ಒಬ್ರು ಫ್ಯಾಮಿಲಿ ಇರೋರಾದ್ರೂ ಒಬ್ರು ಹೆಂಡತಿಗೆ ಹೊಡೆದು ಬೈತಿರ್ತಾರೆ, ನೀವು ತುಂಬಾ ಚೆನ್ನಾಗಿ ನೋಡ್ಕೊತಿರ್ತೀರ, ನೀವು ಅಂಥವ್ರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಹೊಡೆದು ಬೈಯೋ ರೀತಿನೇ ಆಗ್ತೀರಾ ಒಂದಿನ, ಕರೆಕ್ಟ್? ಸೊ ಚೂಸ್ ವೈಸ್ಲಿ, ಓಕೆನಾ? ನಿಮ್ಮ ಸರೌಂಡ್ ಪೀಪಲ್ನ ಯಾವ ಥರ ಇಟ್ಕೋಬೇಕು ಅಂದರೆ, ನಿಮಗೆ ಸಪೋರ್ಟ್ ಮಾಡೋರು, ನಿಮ್ಮ ಡ್ರೀಮ್ಸ್ಗೆ ಎನ್ಕರೇಜ್ ಮಾಡೋರು,
ನೀವು ತಪ್ಪು ಮಾಡಿದಾಗ ನಿಮಗೆ ಬುದ್ಧಿ ಹೇಳೋರು. ಸೊ ಇಂಥವ್ರನ್ನ ಮಾತ್ರ ನೀವು ಸರೌಂಡಿಂಗಲ್ಲಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಸೊ ನಿಮ್ಮ ಥರನೇ ಡ್ರೀಮ್ ಇರೋರ ಜೊತೆ ಸೇರಿ, ಅವ್ರ ಜೊತೆ ಹೆಚ್ಚು ಸಮಯ ಕಳೀರಿ, ಐಡಿಯಾಸ್ನ ಶೇರ್ ಮಾಡಿ, ಅವರಿಂದನೂ ಕಲೀರಿ, ನೀವು ನಿಮ್ಮ ಐಡಿಯಾಸ್ ಶೇರ್ ಮಾಡಿ. ಸೊ ಸಹವಾಸ ಕರೆಕ್ಟಾಗಿರಬೇಕು. ಕರೆಕ್ಟ್, ಹಾಳಾಗ್ಬಿಡ್ಬೋದು ಈಸಿಯಾಗಿ. ಕರೆಕ್ಟ್, ಊರ್ನೂ ಕೂಡ ಹಾಳು ಮಾಡ್ಬಿಡ್ಬೋದು, ಆ ರೀತಿ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ ಹಾಳು ಆಗ್ಬೋದು ಅಥವಾ ಊರ್ನೇ ಆಳೋ ಥರ ಆಗ್ಬೋದು. ಗೊತ್ತಾಗ್ತಿದೆಯಾ? ಇದೆಲ್ಲ ಸಹವಾಸದ ಮೇಲೂ ನಿಂತಿರುತ್ತೆ. ಲೈಫಲ್ಲಿ ಅದೇನೇ ಹರ್ಡಲ್ಸ್ ಬರಲಿ, ಕಷ್ಟ ಬರಲಿ, ಯಾವಾಗಲೂ ಅದನ್ನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡಲೇಬೇಕು. ಯಾಕಂದರೆ ಅದು ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗೋದಕ್ಕೆ ತುಂಬ ವೇಸ್ಗಳಿರುತ್ತೆ. ನೀವು ಅದನ್ನು ಕಣ್ ತೆರೆದು ನೋಡ್ಬೇಕಷ್ಟೇನೆ. ಯಾವಾಗ ಸಾಧ್ಯ ಇದೆಲ್ಲ? ನಿಮ್ಮ ಮೇಲೆ ನಿಮಗೆ ಅಗಾಧವಾದ ನಂಬಿಕೆ ಇದ್ದಾಗ, ಲೈಫಲ್ಲಿ ಪಾಠ ಕಲಿತು ಮುಂದೆ ಹೋದಾಗ, ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಕರೆಕ್ಟಾ? ನಿಮ್ಗೆ ಏನೇ ಒಂದು ಗೊತ್ತಿಲ್ಲ ಅಂದ್ರೂ ಅಲ್ಲಿಗೆ ಕೈ ಬಿಡಬೇಡಿ. ಅರ್ಥ ಆಗ್ತಿದೆಯಾ? ಈಗಿನ ಕಾಲದಲ್ಲಿ ಎಲ್ಲ ಕಡೆ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ. ವಿಡಿಯೋಸಲ್ಲಿ, ಬುಕ್ಸಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎನಿವೇರ್. ಓಕೆನಾ? ನಿಮಗೆ ಬೇಕು ಅಂದಿದ್ದು ಯೂಟ್ಯೂಬ್. ಸೊ ಎಲ್ಲ ಕಡೆಯಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಥವಾ ಯಾರಾದರೂ ಪರಿಚಯದವ್ರು ಇರ್ತಾರೆ, ಗೊತ್ತಿರೋರು ಇರ್ತಾರೆ, ಲಿಂಕ್ಡ್ಇನ್ ಇದೆ. ಕರೆಕ್ಟ್? ಸೊ ತುಂಬ ಇನ್ಫಾರ್ಮೇಷನ್ ಇದೆ. ಯಾವತ್ತಿಗೂ ನಿಮ್ಮ ಡ್ರೀಮ್ನ ಕೈ ಬಿಡಬೇಡಿ. ಓಕೆನಾ? ಗೊತ್ತಾಗ್ತಿದೆಯಾ? ಮೇ ಬಿ ಸಣ್ಣ ಡ್ರೀಮ್ ಆಗಿರ್ಬೋದು, ಯಾವುದು ಅಂದರೆ ಮೇ ಬಿ ನಿಮ್ಮ ಮಗುನ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸೋ ಡ್ರೀಮ್ ಆಗಿರ್ಬೋದು, ಅಥವಾ ನಿಮ್ಮ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋ ಡ್ರೀಮ್ ಆಗಿರ್ಬೋದು. ಅದು ಕೂಡ ಡ್ರೀಮೇ ಅಲ್ವಾ? ಸೊ ಯಾವತ್ತೂ ಕೈ ಬಿಡಬೇಡಿ. ಓಕೆನಾ? ನಿಮ್ಮ ಎಫರ್ಟ್ನ, ನಿಮ್ಮ ಎನರ್ಜಿನ ಮೀರಿ ಎಫರ್ಟ್ ಹಾಕಿ. ಓಕೆನಾ? ಸಾಧ್ಯ ಆಗೇ ಆಗುತ್ತೆ ನೀವು ಅಂದ್ಕೊಂಡಿದ್ದು. ಓಕೆ, ಲಾಸ್ಟಲ್ಲಿ ನಾನು ನಿಮ್ಗೊಂದು ಮೆಸೇಜ್ ಕೊಡಬೇಕು ಅಂತ ಅಂದರೆ, ಥಿಂಕ್ ಮಾಡಿ, ಇನ್ನೂ ಬೆಟರ್ ಆಗಿ ನನ್ನ ಲೈಫ್ನ ನಾನು ಹೇಗೆ ಬೆಳೆಸ್ಕೋಬೇಕು, ಬದುಕಬೇಕು ಅನ್ನೋದನ್ನ ಥಿಂಕ್ ಮಾಡಿ. ಸೆಟಲ್ ಆಗಬೇಡಿ. ಏನೇನು ಆಪರ್ಚುನಿಟಿ ಇದೆ ಅಂತ ನೋಡಿ. ಯಾವ ರೀತಿ ನಾನು ನಮ್ಮ ಮನೆ ಕಷ್ಟನ ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ದಾರಿಗಳನ್ನ ಹುಡುಕಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನೆಲ್ಲ ನಾನು ಮಾಡ್ತೀನಿ ಅನ್ನೋದನ್ನ ತುಂಬ ಸ್ಟ್ರಾಂಗ್ ಆಗಿ ನಂಬಿ. ನೀವು ಫ್ಯೂ ಇಯರ್ಸ್ ಆದಮೇಲೆ ನಿಮಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ನನ್ನನ್ನು ನಾನು ನಂಬಿದ್ದಕ್ಕೆ ಇವತ್ತು ನನಗಿಂತ ಒಳ್ಳೆ ಲೈಫ್ ಸಿಕ್ಕಿದೆ, ನಾನೇ ಪಡ್ಕೊಂಡಿದ್ದೀನಿ, ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇಂಥ ಲೈಫ್ನ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಇದು ನಾನಾ ಅಂತ. ಅದ್ರ ಜೊತೆಗೆ ಟೈಮ್ ಕೂಡ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೊಂದು ಒಳ್ಳೆ ಮೋಟಿವೇಶನ್ ಸಿಕ್ಕಿದೆ, ಹೇಗೆ ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು ಅನ್ನೋದು ಗೊತ್ತಾಗಿದೆ. ರೈಟ್? ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್. ಓಕೆನಾ? ಸೊ ಓಕೆ ಗೈಸ್, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.